ಹಾಗೂ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮನೋಜ್ ಕುಮಾರ್ ಅವರು, ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಪ್ಪ ಇವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ನೂತನವಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿರ್ತಕ್ಕಂಥ ಪ್ರಭು ಎಚ್.ಎನ್ ಅವರು ಕೂಡ ಆಗಮಿಸಿದ್ದಾರೆ. ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಎಚ್.ಎನ್ ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತ. ಹಾಗೂ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರರಿಗೂ ಮತ್ತು ಸಹೋದರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ನಾನು ಸ್ವಾಗತ. ನೂತನವಾಗಿ ಜಿಲ್ಲಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ. ಅದಕ್ಕೆಲ್ಲ ಸಂತೋಷ ಪಡುವವರೆಲ್ಲ ವಂದನೆ ಕೊಡ್ತಾ ನಮ್ಮ ಸ್ವಾಗತಕ್ಕೆ ನನ್ನ ಕಾರ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಅಂತೇಳಿ ಆಯ್ಕೆ ಆಗಿ ನನ್ನ ಹೆಸರು ಕಾಶಿನಾಥ್ ಎಂಬುದಾಗಿ ನಾನು ಟೈಲರ್ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನರಸಿಂಹಪ್ಪ ಅಂತೇಳಿ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಜಿಲ್ಲಾಧ್ಯಕ್ಷರಾಗಿ ಕೆಲಸ. ವಿರೂಪಾಕ್ಷ ಅಂತ ಹೇಳಿ ಲೋಕಲ್ ಶಿವಮೊಗ್ಗ ಭದ್ರಾವತಿಯಿಂದ ಮದುವೆ ವೇಷ ಕಾರಬೇಕು ಭದ್ರಾವತಿ ಬಂದಿದೆ. ಆಂಜನೇಯಪ್ಪ ಅಂತೇಳಿ ಚಂದೂರು ಅಂತೇಳಿ ಶಿವಮೊಗ್ಗನೇ ಸಮೀಪ ಪ್ರಮಾಣದ ಸ್ನೇಹಿತ ಶಿವಮೊಗ್ಗ ಕನ್ನಡ ಶ್ರಮಿಕ ಮತ್ತು ನಮ್ಮ ಪ್ರವಾಸ 20 ನೂತನ ಜಿಲ್ಲಾ ಶಾಖೆಗೆ ಆಯ್ಕೆಯಾಗಬೇಕಾಗಿರ್ತಕ್ಕಂಥ ಬಂದಿರತಕ್ಕಂಥ ನೂತನ ಜಿಲ್ಲಾ ಸಮಿತಿಗಳಿಗೆ ಪರಿಚಯ ಮಾಡಿಕೊಂಡಿದ್ದೀವಿ. ನಮಗೆಲ್ಲರೂ ಕೂಡ ಶುಭೋದಯದ ಅಭಿನಂದನೆ ನಮಸ್ಕಾರ. ಈಗಾಗಲೇ ನಮ್ಮ ಪರಿಚಯ ಆಗಿದೆ. ಏನು ನಮ್ಮ ಮಾಹಿತಿ ಹಕ್ಕು ನಮ್ಮ ಅಸ್ತ್ರ, ಸಮಾಜ ಸೇವೆ ನಮ್ಮ ಧ್ಯೇಯ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆ ಅಂತ ಪ್ರಾರಂಭ ಮಾಡಿ ರಾಜ್ಯ ಘಟಕದಿಂದ ಇವತ್ತು ಶಿವಮೊಗ್ಗ ಜಿಲ್ಲಾ ಘಟಕವನ್ನು ರಚನೆ
ವರ್ಷಕ್ಕೆ ಅಧ್ಯಕ್ಷ ಆಗಿ ನೇಮಕಾಗಿರ್ತಾರೆ. ಇವತ್ತು ಅದೇ ರೀತಿಯಾಗಿ ನಮ್ಮ ಕಾರ್ಯಾಧ್ಯಕ್ಷ ಆಗಿ ಶ್ರೀನಿವಾಸ್ ಅವರು ಕೂಡ ನೇಮಕಾಗಿರ್ತಾರೆ. ಸೊ ಈಗ ಮುಂದಿನ ಒಂದು ಅರ್ಥ ಅಂದರೆ ಎಲ್ಲ ನಮ್ಮ ಏನು ಜಿಲ್ಲಾ ಉಪಾಧ್ಯಕ್ಷರು, ಜಿಲ್ಲಾ ಕಾರ್ಯದರ್ಶಿ, ಸಂಘಟನಾ ಕಾರ್ಯದರ್ಶಿ, ಕಾರ್ಯಾಧ್ಯಕ್ಷರು ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ಈಗ ಆಯ್ಕೆ ಮಾಡ್ತಾರೆ. ಹೀಗೆ ಮಾಡ್ಬೋದು ಸರ್. ಅದಕ್ಕಿಂತ ಮುಂಚಿತವಾಗಿ ಏನು ಅಂದರೆ ಈಗ ನಮ್ಮ ಸಂಘಟನೆ ಏನಿದೆ ಅಂದರೆ ಸಮಾಜ ಸೇವಾ ಕಾರ್ಯಕರ್ತರ ವೇದಿಕೆಯ ಒಂದು ಮುಖ್ಯ ಉದ್ದೇಶ ಮತ್ತು ಗುರಿಗಳು ಏನಪ್ಪ ಅಂತಂದರೆ, ಮೊದಲನೆಯದಾಗಿ ಇವಾಗ ಯಾರಾದರೂ ಈಗ ಎಲ್ಲರೂ ವಯಸ್ಸು ದೊಡ್ಡದಾಗಿರ್ಬೋದು, ಬಟ್ ಮನಸ್ಸು ಸಮಾನ ಮನಸ್ಕರು ಅಂತ ನಾನು ತಿಳ್ಕೊಂಡಿದ್ದೀನಿ. ಏಕೆಂದರೆ ಇಲ್ಲಿ ಸೇರಿರ್ತಕ್ಕಂಥವ್ರು ಈಗ ನಮ್ಮ ಉದ್ದೇಶ ಇಷ್ಟೇ, ಯಾರು ಏನು ಕೆಲಸ ಮಾಡ್ತೀವಿ ಅಂದ ತಕ್ಷಣ ಈಗೆಲ್ಲರೂ ಹೇಳ್ತಾರೆ ನಾನು ಇಂಥ ಸಂಘಟನೆ ಮತ್ತು ಇಂಥ ಸಂಘಟನೆ ಕೆಲಸ ಮಾಡ್ತಿದ್ದೀನಿ. ಅದು ಕೆಲಸ ಅಲ್ಲ, ಇದು ಸಮಾಜ ಸೇವೆ. ನಮ್ದು ಏನು ಕೆಲಸ ವೃತ್ತಿ ಏನು ಮಾಡ್ತೀವಿ, ಈಗ ಅಲ್ಲಿ ಅಂತ ಹೇಳಿದ್ರು, ಮತ್ತೆ ನಾನು ಒಂದು ಬಿಸ್ನೆಸ್ ಮಾಡ್ತೀನಿ, ಇದು ಬಿಸ್ನೆಸ್, ಇದು ಕೆಲಸ. ಸೊ ನಮ್ಮ ಸಂಘಟನೆ ಇಷ್ಟೇ, ಏನೇ ಕೆಲಸ ಮಾಡ್ತೀನಿ ಅಂದರೆ ಒಂದು ನಮ್ಮದು ಒಂದು ಬಿಸ್ನೆಸ್ಸು ಅಥವಾ ವೃತ್ತಿ ಇರಬೇಕು. ಸೊ ಅದಾದ ನಂತರ ನಮ್ದು ಆಯ್ತು. ಯಾಕೆಂದರೆ ಇವತ್ತು ನೋಡಿರ್ಬೋದು ನಾವು ಸಮಾಜದಲ್ಲಿ ಸಂಘಟನೆ ಸೇರ್ಕೊಂಡು ನಾನಾ ಥರ ಸುಲಿಗೆಗಳಾಗಿರ್ಬೋದು, ಇನ್ನೊಂದು ನಡೀತಿದ್ದಾವೆ. ನಾವು ಇನ್ನೊಂದು ಸಂಘಟನೆ ಇರ್ತೇವೆ, ಬಟ್ ಆ ಸಂಘಟನೆಯಲ್ಲಿ ಇಷ್ಟೆಲ್ಲ ನಮ್ಗೆ ಹೋಗಬಾರ್ದು ಅಂತ. ಯಾಕೆಂದರೆ ಇದಕ್ಕೊಂದು ಉದಾಹರಣೆ, ಈಗ ಏನು ಹರ್ಷವರ್ಧನ ಮತ್ತು ಪುಲಕೇಶಿ ಯುದ್ಧ ಮಾಡಿದ್ರು ಅಂತ ಹೇಳ್ತೀವಿ, ಇದು ಇತಿಹಾಸ, ಯುದ್ಧ ಮಾಡಿದ್ರು ಅಂತ. ಬಟ್ ಯುದ್ಧ ಮಾಡ್ಬೇಕಾದ್ರೆ ನೋಡಿದವ್ರು ಯಾರು ಅಂತ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಅಲ್ವಾ? ಯುದ್ಧ ಮಾಡ್ಬೇಕಾದ್ರೆ ನೋಡಿದವ್ರು ಯಾರು ಅಥವಾ ನೋಡಿ ನಕ್ಕವ್ರು ಯಾರು ಅಂತ ಇತಿಹಾಸದಲ್ಲಿ ಅವ್ರ ಹೆಸರು ಎಲ್ಲೂ ಇಲ್ಲ. ಬಟ್ ಯುದ್ಧ ಮಾಡಿದ್ರು, ಇವರು ಯುದ್ಧ ಮಾಡಿದ್ರು ಅಂತ ಇದೆ. ಸೊ ಅಂದ್ರೆ ಇತಿಹಾಸದಲ್ಲಿ ನಾವು ಉಳಿಬೇಕು ಅಂದ್ರೆ ನಮ್ದೊಂದು ಹೆಸರು ಇರಬೇಕು ಅಂತ, ನಾವು ಆ ರೀತಿ ಪ್ರಾಮಾಣಿಕತೆಯಿಂದ ಹೋಗ್ಬೇಕು ಅನ್ನೋ ಒಂದು ಅರ್ಥ. ಸೊ ಆ ಉದ್ದೇಶದಿಂದ ಅದು ಒಂದು. ಮತ್ತು ಎರಡನೇದಾಗಿ ನಂತರ ಜಿಲ್ಲಾ ಕಮಿಟಿಯಲ್ಲಿ ರಚನೆ ಆದ ನಂತರ ಸರ್ ಏನೇ ನಿಮ್ದು ಮುಂದಿನ ರೂಪುರೇಷೆಗಳಿದ್ರು ಕೂಡ ಮೊದಲು ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಚರ್ಚೆ ಮಾಡಿ ಇಡೀ ಸಮಿತಿಯನ್ನು ಕರ್ಕೊಂಡು ಸಭೆ ನಡೆಸಿ ಕೈಗೊಳ್ಬೇಕಾಗುತ್ತೆ. ಏಕಾಏಕಿ ಯಾರು ಒಬ್ಬೊಬ್ಬರೇ ಡಿಸಿಷನ್ ತಗೋಬೇಡಿ. ತದನಂತರ ಮೊದಲು ಆ ಥರ ಸಭೆ ಆದ ನಂತರ ರಾಜ್ಯ ಕಮಿಟಿಗೆ ತಿಳಿಸಿ, ರಾಜ್ಯ ಕಮಿಟಿ ಅನುಮತಿ ತಗೊಂಡು ನಂತರ ವೋಟ್ ಮಾಡಿ. ಸರಿನಾ? ಇಲ್ಲಿ ವೈಯಕ್ತಿಕವಾಗಿ ಏಕಾಏಕಿ ಬಣಗಳಾಗ್ಬೋದು ಅಥವಾ ಇನ್ನೊಂದು ಆಗ್ಬೋದು, ಯಾರು ಮಾಡಕ್ಕೆ ಹೋಗ್ಬೇಡಿ. ಆ ಥರದ್ದು ಏನಾದರೂ ಇದ್ರೆ ಹೀಗೆ ತಿಳಿಸ್ಬಿಡಿ. ಆಮೇಲೆ ಎರಡನೇ ವಿಚಾರ, ಏಕಾಏಕಿ ಡಿಸಿಷನ್ನು ಈಗಿರ್ಬೋದು, ನಾವು ಅಧ್ಯಕ್ಷ ತಗೋಬೋದು, ಆ ಥರ ಮಾಡಕ್ಕೆ ಹೋಗ್ಬೇಡಿ. ಕಾರ್ಯಾಧ್ಯಕ್ಷರು ಏನು ಸರ್ ನೀವಿಬ್ಬರು ಕೂತ್ಕೊಂಡು ಚರ್ಚೆ ಮಾಡಿ ನಾಳೆ ಹೋರಾಟ ಹೀಗಿದೆ, ಒಂದು ಸಭೆ ಮಾಡ್ಕೊಳ್ಳೋಣ. ಆ ಸಭೆಯಲ್ಲಿ ಜಿಲ್ಲಾ ಕಮಿಟಿ ಅವ್ರನ್ನ ಕರ್ಕೊಂಡು ಅವರೆಲ್ಲ ಒಪಿನಿಯನ್ ತಗೊಂಡು ರಾಜ್ಯ ಕಮಿಟಿ ತಿಳಿಸಿ ರಾಜ್ಯ ಕಮಿಟಿ ಮುಖಾಂತರ ನೀವು ಮುಂದುವರಿ. ಆಮೇಲೆ ಎರಡನೇದು, ಈಗ ಎಲ್ರಿಗೂ ಆಯ್ಕೆ ಆದ ನಂತರ ಈ ಥರ ಘೋಷಣಾ ಪತ್ರಗಳನ್ನ ಕೊಡ್ತೀವಿ ಸರ್. ಈ ಥರ ಘೋಷಣಾ ಪತ್ರ ಕೊಟ್ಟ ನಂತರ ನಾವು ID ಕಾರ್ಡ್ ಕೊಡ್ತೀವಿ ಸರ್. ಈ ID ಕಾರ್ಡ್ ಬಂದಮೇಲೆ ಎಲ್ಲರೂ ಫೈನಲ್ ಲೀಗಲ್. ಬರೀ ಘೋಷಣಾ ಪತ್ರ ತಗೊಂಡಿವಿ, ನಾವು ಇಟ್ಕೊಂಡಿವಿ ಅಂದರೆ ಯಾವುದೂ ಲೀಗಲ್ ಇಲ್ಲ ಸರ್. ಅದಾದ ನಂತರ ನಮ್ಮದು ಬೈಲಾ ಫಾರ್ಮ್ ಇರುತ್ತೆ ಸರ್. ಆ ಬೈಲಾ ಫಾರ್ಮ್ನ ಪ್ರಿಂಟ್ ತೊಗೊಬರ್ಬೇಕಿತ್ತು. ಶ್ರೀನಿವಾಸ ತೋರಿಸಿ ಸರ್, ನೀವು ಪ್ರಿಂಟ್ ತೆಗೆದು ಆಮೇಲೆ ಎಲ್ಲರಿಗೂ ಆ ಬೈಲಾ ಫಾರ್ಮ್ನ ಫಿಲಪ್ ಮಾಡಿ ನಮ್ಮ ಸ್ಟೇಟ್ ಕಮಿಟಿಗೆ ಏನು ಕಳಿಸ್ಕೊಡ್ತಾರಲ್ಲ ಸರ್, ಅದಾದ್ಮೇಲೆ ನಿಮ್ಮದು ಲೀಗಲ್ ಆಗಿ ರೆಕಾಗ್ನೈಸ್ಡ್ ವೇದಿಕೆ ಆಗುತ್ತೆ ಜಿಲ್ಲಾ ಘಟಕ.